ಇವತ್ತು ಮುಖ್ಯವಾಗಿ ಈ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಅಲ್ಲ ಪರಿಚಯ ಮಾಡ್ಕೊಳ್ಳಿ ಫಸ್ಟ್ ಯಾರು. ಸರಿ ಸರ್, ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಶೇಖರ್ ಅಂತ ಹೇಳ್ಬಿಟ್ಟು ಪಟ್ನಾಯಕನಹಳ್ಳಿ ನಂಜಾವೂರು ಇದು ಏನು ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ವಂಶಸ್ಥರು. ಇವರು ಕೂಡ ವಂಶಸ್ಥರು. ಇವರು ಈಶ್ವರಯ್ಯ ಶೇಖರ್ ಅಂತ ಹೇಳ್ಬಿಟ್ಟು, ಇವರು PC ಈಶ್ವರಯ್ಯ ಅಂತ ಅಂದ್ಬಿಟ್ಟು ಇವರು ಕೂಡ ವಂಶಸ್ಥರು. ಇವರು ಬೀರ್ಲಿಂಗಣ್ಣ ಅಂತ ಅಂದ್ಬಿಟ್ಟು ಇವರು ಕೂಡ ಅವ್ರ ವಿರುದ್ಧ ದಾವೆ ಹಾಕಿ ಗೆದ್ದಿರ್ತಕ್ಕಂಥ ಒಬ್ಬರು ವಂಶಸ್ಥರು. ನಾನು ಈ ಕೇಸನ್ನು ನಡೆಸಿರ್ತಕ್ಕಂಥ ವಕೀಲ TS ರವಿ ಮತ್ತು ರಂಗರಾಜು ಅವರು, ಇವರು ಕೂಡ ವಕೀಲರಿದ್ದಾರೆ, ಆ ಕೇಸನ್ನು ನಡೆಸಿರ್ತಕ್ಕಂಥವ್ರು. ಇವರು ಸೋಮೇಶಯ್ಯ ಅಂತ ಹೇಳ್ಬಿಟ್ಟು ದೇವಸ್ಥಾನದ ವಂಶಸ್ಥರು ಇವರು. ಮತ್ತು ಅವರು ಸೋಮೇಶಯ್ಯ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ಕುಟುಂಬದ ವಂಶಸ್ಥರು. ಇವತ್ತು ಇಲ್ಲಿ ಮಾಧ್ಯಮದವ್ರನ್ನ ಆಹ್ವಾನಿಸಿ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ನಂಜಾವೂರು ಸ್ವಾಮೀಜಿಗಳು ಸಲ್ಲಿಸಿದ್ದಂತಹ ಪ್ರೊಬೇಟ್ ಕೋರಿ ಸಲ್ಲಿಸಿದ್ದಂತಹ 1/23 TOS 1/23 ಅರ್ಜಿ ಏನಿತ್ತು ಅದು ವಜಾ ಆಗಿದೆ. ಸೊ ಇದ್ರ ತಾತ್ಪರ್ಯ ಏನು ಅಂತಂದರೆ, ನಂಜಾವೂರು ಸ್ವಾಮೀಜಿ ಪಟ್ನಾಯಕನಹಳ್ಳಿನಲ್ಲಿರ್ತಕ್ಕಂಥ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದ ಸ್ವಾಮೀಜಿ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಿರ್ಧಾರ ಆಗಿದೆ. ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಆ ಸ್ವಾಮೀಜಿಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಮೇಲೆ ಯಾವುದೇ ಕಂಟ್ರೋಲ್ ಆಗಲಿ, ಯಾವುದೇ ಹಕ್ಕಾಗಲಿ ಅಥವಾ ಯಾವುದೇ ರೈಟ್ಸ್ ಆಗಲಿ ಇನ್ನೂ ಉಳಿದಿಲ್ಲ. ನ್ಯಾಯಾಲಯದ ಆದೇಶಗಳಿಗೆ ಕಾನೂನನ್ನು ಗೌರವಿಸುವಂಥ ವ್ಯಕ್ತಿಯಾಗಿ ಸ್ವಾಮೀಜಿ ಕಿಂಚಿತ್ತಾದರೂ ಗೌರವ ಇದ್ದರೆ, ನ್ಯಾಯಾಲಯಗಳ ಮೇಲೆ ಅವ್ರಿಗೆ ಒಂದು ಗೌರವ ಇತ್ತು ಅಂತಂದರೆ ಈ ಆದೇಶನ ಗೌರವಿಸೋದಾದರೆ ಈ ಕೂಡಲೇ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇಷ್ಟಾದ್ರೂ ಕೂಡ ನ್ಯಾಯಾಲಯದ ಆದೇಶ ಹೊರಬಿದ್ದು ಇಷ್ಟು ದಿವಸಗಳು ಆದರೂ ಕೂಡ ಇನ್ನೂ ಆ ಜಾಗನ ಖಾಲಿ ಮಾಡಿದರೆ ಅಲ್ಲಿ ಮಂಡತನದಿಂದ ಅಲ್ಲೇನೆ ಸ್ಥಳ ಊರಿರ್ತಕ್ಕಂಥದ್ದು, ಸ್ವಾಧೀನದಲ್ಲಿರ್ತಕ್ಕಂಥದ್ದನ್ನ ನೋಡಿದ್ರೆ ಅವ್ರಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸೊ ಹಾಗಾಗಿ ಅವರ ಒಂದು ಏನು ಸ್ವಾಮೀಜಿ ಅವರು ಆ ಸ್ಥಾನದಲ್ಲಿದ್ದಾರೆ, ಆ ದೇವಸ್ಥಾನಕ್ಕೆ ಇನ್ನೂ ಅವರು ಸ್ವಾಮೀಜಿ ಅಂತ ಹೇಳಿಬಿಟ್ಟು ಸಾವಿರಾರು ಸಾರ್ವಜನಿಕರು ಅಥವಾ ಸಾವಿರಾರು ಜನ ಭಕ್ತಾದಿಗಳು ಆತನ ಕೈಗೆ ದೇಣಿಗೆ ಕೊಡುವಂಥದ್ದಾಗಲಿ, ಆತನಿಂದ ಮೋಸ ಹೋಗುವಂಥದ್ದಾಗಲಿ ಆಗಬಾರ್ದು ಅನ್ನೋ ಉದ್ದೇಶನ ಇಟ್ಕೊಂಡು ಇವತ್ತು ಈ ಮಾಧ್ಯಮ ಮಿತ್ರರನ್ನ ನಿಮ್ಮನ್ನು ಆಹ್ವಾನಿಸಿ ಈ ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿದ್ದೀವಿ. ದಯಮಾಡಿ ತಮ್ಮ ಮೂಲಕ ಸಾರ್ವಜನಿಕರಿಗೆ ಆತನ ಅಸ್ತಿತ್ವದ ಬಗ್ಗೆ, ಆತನ ಏನು ಇರ್ತಕ್ಕಂಥ ಕಾನೂನಿನಲ್ಲಿ ಆತನಿಗೆ ಏನೇನು ಹಕ್ಕುಗಳಿದ್ದಾವೆ ಅನ್ನೋದನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸಲಿಕ್ಕೋಸ್ಕರ ಕೂಡ ನಾನು ಈ ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡಿದ್ದೀನಿ. ಸೊ ಹಾಗಾಗಿ ಇವತ್ತು ಈ ಪ್ರೆಸ್ ಮೀಟನ್ನು ಮುಂದುವರ್ಸೋದಕ್ಕೆ ನಿಮ್ಗಳ ಅವಕಾಶನ ಕೋರ್ತಾ ನಾನು ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ ಅಷ್ಟೇ ಇಷ್ಟ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಏನಾಗಿತ್ತು ಅಂತಂದ್ರೆ, ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಶಿರಾದಲ್ಲಿರ್ತಕ್ಕಂಥ ಶಿರಾ ತಾಲೂಕಿನ ಪಟ್ನಾಯಕನಹಳ್ಳಿಯಲ್ಲಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಇಲ್ಲಿ ಮೂಲ ವಿಗ್ರಹ ಇರ್ತಕ್ಕಂಥದ್ದು ಈಶ್ವರನ ವಿಗ್ರಹ. ಸೊ ಈ ದೇವಸ್ಥಾನನ ಕಟ್ಟಿಸಿದಂಥದ್ದು ಯಾರು ಅಂದ್ರೆ ಕುರುಬರ ಸೋಮೇಲಿಂಗಪ್ಪ, ಚೌಡಪ್ಪ, ಮರಿಯಪ್ಪ ಅಂತಕ್ಕಂಥವ್ರು. ಈ 3 ಜನ ಕುರುಬರ ಸೋಮೇಲಿಂಗಪ್ಪ, ಚೌಡಪ್ಪ, ಮರಿಯಪ್ಪ ಅಂತಕ್ಕಂಥವ್ರು ಕಟ್ಟಿಸಿದ್ರು. ಇದನ್ನ ಕಟ್ಟಿಸಿದ್ದಕ್ಕೆ ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ಸ್ ಕೂಡ ಇದೆ. ಮತ್ತೆ ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ ಇರೋದ್ರ ಜೊತೆಗೆ ಸ್ವತಃ ಸ್ವಾಮೀಜಿ ಅಂತ ತನ್ನಂತಾನು ಏನು ಹೇಳ್ಕೊಳ್ತಾ ಬಂದಿದ್ರು ನಂಜಾವೂರು ಸ್ವಾಮೀಜಿ ಅಥವಾ ಗಿರೀಶ್ ಕುಮಾರ್ ಅಂತಕ್ಕಂಥವ್ರು, ಅವರು ಕೂಡ 1/96 ಅನ್ನೋ ದಾವೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಹಾಕಿ ಇದು ಕುರುಬರ ಸೋಮೇಲಿಂಗಪ್ಪ, ಚೌಡಪ್ಪ ಮತ್ತೆ ಮರಿಯಪ್ಪನವರು ಕಟ್ಟಿಸಿರುವಂತ ದೇವಸ್ಥಾನ, ಮತ್ತೆ ಅವ್ರದ್ದು 250 ಎಕರೆ ಅವ್ರಿಗೆ ಸೇರಿದಂಥದ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ದಾಖಲೆಗಳನ್ನ ಹಾಕಿ ಒಪ್ಕೊಂಡಿದ್ದಾರೆ. ಸೊ ಇದಾದ ನಂತರ ಏನಾಗುತ್ತೆ, ಇಲ್ಲಿ ಸ್ವಾಮೀಜಿ ಅನ್ನೋ ಅರ್ಥದಲ್ಲಿ ಸುಮಾರು 6 ಜನ ಸ್ವಾಮೀಜಿಗಳಿದ್ರು. ಕಡೆಯದಾಗಿ ಇದು ಶಿಷ್ಯ ಪರಂಪರೆ ಆಧಾರಿತವಾದಂತಹ ದೇವಸ್ಥಾನ. ಶಿಷ್ಯ ಪರಂಪರೆ ಆಧಾರಿತವಾದಂತಹ ದೇವಸ್ಥಾನ ಅಂತಂದ್ರೆ
ಒಬ್ಬ ಸ್ವಾಮೀಜಿ ಅಥವಾ ಅಲ್ಲಿ ಏನು ಧಾರ್ಮಿಕ ವಿಧಿವಿಧಾನಗಳನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಏನು ನಾವು ಮುಖ್ಯಸ್ಥರು ಅಂತ ನಾವು ಆಯ್ಕೆ ಮಾಡ್ತಾ ಇದ್ವಿ, ಅವ್ರ ನಂತರದ ಸ್ವಾಮೀಜಿಗಳನ್ನ ನಮ್ಮ ಒಪ್ಪಿಗೆ ಮುಖಾಂತರ ಅಥವಾ ವಂಶಸ್ಥರ ಕನ್ಸೆಂಟ್ ತಗೊಂಡು ಮಾಡಬೇಕಾಗಿತ್ತು. ಆ ರೀತಿ ನಡ್ಕೊಂಡು ಬರ್ತಾ ಇತ್ತು. ಕಡೆಯಾಗಿ ಆಯ್ಕೆ ಆಗಿದ್ದಂತಹ ಸ್ವಾಮೀಜಿ ಶ್ರೀ ಗುರುಕುಮಾರ ಅವಧೂತ ಅಂತಕ್ಕಂಥವರು ಈಗಿರ್ತಕ್ಕಂಥ ನಂಜಾವಧೂತ ಸ್ವಾಮೀಜಿ ಇದಾರಲ್ಲ, ಇವರ ಸ್ವಂತ ದೊಡ್ಡಪ್ಪ. ಇದು ಶಿಷ್ಯವರ್ಗದ ಪರಂಪರೆ ಅಂತ ಗೊತ್ತಿದ್ರು ಸಹಿತ ಶಿಷ್ಯವರ್ಗದ ಅಂದ್ರೆ ಬೇರೆ ವ್ಯಕ್ತಿಗಳನ್ನ ಅಥವಾ ಅದಕ್ಕೆ ಲಾಯಕ್ಕಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಈ ಗುರುಕುಮಾರ ಅವಧೂತ ಸ್ವಾಮೀಜಿ ಏನ್ ಮಾಡ್ತಾರೆ, 250 ಎಕರೆ ಆಸ್ತಿ ದೇವಸ್ಥಾನದಲ್ಲಿ ಹೊರಹೊಮ್ತಾ ಇದ್ದಂತಹ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿ ವರಮಾನ ಬೇರೆಯವರ ಪಾಲಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಂತ ತಮ್ಮನ ಮಗ, ಅವರ ತಮ್ಮ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅವರ ತಮ್ಮ ಕೃಷ್ಣಪ್ಪನ ಮಗ ಗಿರೀಶ್ ಕುಮಾರ್ ಅಂತ ಹೇಳ್ಬಿಟ್ಟು ಆತನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಮೊದಲ ಬಾರಿಗೆ 3/8/89 ಒಂದು ರಿಜಿಸ್ಟರ್ ವಿಲ್ ಮಾಡೋ ಮುಖಾಂತರ ಆತನನ್ನ ಇಲ್ಲಿ ನೇಮಿಸ್ತಾರೆ. ಸೊ ಇದಾದ ನಂತರ ಏನಾಗುತ್ತೆ, ಆ ವಂಶಸ್ಥರು ಅದನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಆ ಗುರುಕುಮಾರ ಅವಧೂತ ಸ್ವಾಮೀಜಿ ಅವರ ಹೆಸರಿಗೆ 250 ಎಕರೆ ಹಸ್ತಾಂತರ ಆಗಿರುತ್ತೆ. ಎಲ್ಲ ರೆವಿನ್ಯೂ ದಾಖಲಾತಿಗಳು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನ ಅವತ್ತಿನ ಉಪವಿಭಾಗಾಧಿಕಾರಿಗಳು ನೀವು ಮಾಡಿರ್ತಕ್ಕಂಥದ್ದು ತಪ್ಪು, ಸೊ ನಿಮ್ಮ ಅದಲ್ಲ, ಇದು ಆಸ್ತಿ ಕುರುಬ್ರದ್ದು ಇದು ಮತ್ತೆ ಭಕ್ತಾದಿಗಳದ್ದು ಅಂತ ಹೇಳ್ಬಿಟ್ಟು ಅವತ್ತು ಏನ್ ಮಾಡ್ತಾರೆ, ಅವ್ರ ಹೆಸರಿಗೆ ಆಗಿದಂತಹ ಎಲ್ಲ ರೆವಿನ್ಯೂ ಕಂದಾಯ ದಾಖಲಾತಿಗಳನ್ನ ವಜಾ ಮಾಡ್ತಾರೆ 23/5/1984. ಅದಾದ ನಂತರ ಸ್ವಾಮೀಜಿಗಳು ಏನ್ ಮಾಡ್ತಾರೆ, ಕಡೆ ಸ್ವಾಮೀಜಿ ಗುರುಕುಮಾರ ಅವಧೂತರು ಸರ್ ಹೇಳ್ತೀನಿ ಸರ್ ಹೇಳ್ತೀನಿ. ಇದಾದ ನಂತರ ಗುರುಕುಮಾರ ಅವಧೂತ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಶಿರಾ ನ್ಯಾಯಾಲಯದಲ್ಲಿ ಸಿವಿಲ್ ಕೋರ್ಟ್ನಲ್ಲಿ 98/1988 ಅಂತಕ್ಕಂಥ ಅಸಲು ದಾವೆ ಅಥವಾ ಒಂದು OS ದಾವೆಯನ್ನ ಹಾಕ್ತಾರೆ. ಅದರಲ್ಲಿ ಅವ್ರು ಏನ್ ಕೇಳ್ಕೊಂತಾರೆ ಅಂತಂದ್ರೆ, ತನ್ನನ್ನ ಈ ಆಸ್ತಿಯ ಮಾಲೀಕನನ್ನಾಗಿ ಘೋಷಿಸಬೇಕು ಅಂತ ಹೇಳ್ಬಿಟ್ಟು ಡಿಕ್ಲರೇಟರಿ ಸೂಟ್ ಹಾಕ್ತಾರೆ. ಇಟ್ಸ್ ಅ ಬಿಗ್ ಸೂಟ್. ಅಂದ್ರೆ ತನ್ನ ಟೈಟಲ್ನ ಅಲ್ಲಿ ಕ್ಲೈಮ್ ಮಾಡ್ತಾರೆ, ತಾನೇ ಮಾಲೀಕ ಅಂತ ಹೇಳ್ಬಿಟ್ಟು ಘೋಷಿಸಲಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯನ ಪ್ರಾರ್ಥನೆ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಈ ಪ್ರಕರಣ ಇತ್ಯರ್ಥಕ್ಕಾಗಿ ಬಾಕಿ ಇರುವಂತ ಸಂದರ್ಭದಲ್ಲಿ 3/8/89 ಅವ್ರೇನ್ ಮಾಡ್ತಾರೆ, ಒಂದು ಬಿಲ್ಲನ್ನ ರಿಜಿಸ್ಟರ್ ಮಾಡ್ತಾರೆ. ಅದೇ ಬಿಲ್ಲು ಗಿರೀಶ್ ಕುಮಾರ್ ಅಥವಾ ಅಲಿಯಾಸ್ ನಂಜಾವಧೂತ ಸ್ವಾಮೀಜಿ ಅವರನ್ನ ಇಲ್ಲಿ ತನ್ನ ಉತ್ತರಾಧಿಕಾರಿ ಅಂತ ನೇಮಿಸ್ಬಿಟ್ಟು ಮಾಡಿದಂತಹ ಬಿಲ್ ಅದು. ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇರುತ್ತೆ, ತನ್ನನ್ನ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿ ಅಂತ ನ್ಯಾಯಾಲಯನ ಕೇಳ್ಕೊಂಡಿರ್ತಾರೆ. ಮಾಲೀಕ ಅಂತ ಇನ್ನೂ ಘೋಷಣೆ ಆಗಿರೋದಿಲ್ಲ. ಇಂಥ ಹಲವು 10 ಅನುಮಾನಗಳಿದ್ದಂಥ ಸಂದರ್ಭದಲ್ಲಿ ಈ ವಿಲ್ಲು ಚಾಲ್ತಿಗೆ ಬರುತ್ತೆ. ಸೊ ಈ ವಿಲ್ಲಿನ ಆಧಾರದ ಮೇಲೆ ಅವರು ಈ ವಿಲ್ಲನ್ನ ಮಾಡ್ತಾರೆ, ಅವರು ಸ್ವಾಮೀಜಿಯಾಗಿ ಬರ್ತಾರೆ. 3/8/89 ಆದಂಥ ವಿಲ್ಲು 3 ತಿಂಗಳಲ್ಲಿ ಯಾರು ಕೇಸ್ ಹಾಕಿರ್ತಾರಲ್ಲ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೃತ ಹೊಂದ್ತಾರೆ, ಸ್ವಾಮೀಜಿಗಳು ಮೃತ ಹೊಂದ್ತಾರೆ. ಆ ನಂತರ ಗಿರೀಶ್ ಕುಮಾರ್ ಇರ್ತಾರಲ್ಲ, ಇವರು ಈ ದಾವೆನಲ್ಲಿ ನನ್ನ ಪರವಾಗಿ ನನ್ನ ಹಿಂದಿನ ಸ್ವಾಮೀಜಿಯವರು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಅಂತ ಹೇಳಿ ಒಂದು ವಿಲ್ಲನ್ನ ಬರೆದಿದ್ದಾರೆ. ಆ ವಿಲ್ನ ಆಧರಿಸಿ ನನ್ನನ್ನ ವಾರಸ್ದಾರ ಅಂತ ಹೇಳ್ಬಿಟ್ಟು ಈ ದಾವೆಯನ್ನ ಮುನ್ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತಾರೆ. ವಿಲ್ ರಿಜಿಸ್ಟರ್ ಆಗಿತ್ತಾ? ವಿಲ್ ರಿಜಿಸ್ಟರ್ ಆಗಿತ್ತು. ಒಂದು ಅರ್ಜಿನ ಸಲ್ಲಿಸ್ತಾರೆ. ಆ ಅರ್ಜಿ ಏನಾಗುತ್ತೆ, IA ನಂಬರ್ 4 ಅಂತೇಳಿ ನಂಬರ್ ಆಗುತ್ತೆ. ಆ ಅರ್ಜಿ ನ್ಯಾಯಾಲಯದಲ್ಲಿ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆಗೊಂಡು ಎಲ್ಲ ವಸ್ತುಸ್ಥಿತಿಯನ್ನ ನೋಡಿದಂತಹ ನ್ಯಾಯಾಲಯ ಏನ್ ಮಾಡುತ್ತೆ, ನೀವು ಗುರುಕುಮಾರ ಅವಧೂತ ಸ್ವಾಮೀಜಿಯವರ ವಾರಸ್ದಾರ ಆಗೋದಕ್ಕೆ ಲಾಯಕ್ಕಿಲ್ಲ ಅಥವಾ ನೀವು ವಾರಸ್ದಾರ ಆಗೋದಕ್ಕೆ ಬರೋದಿಲ್ಲ. ಇದು ಶಿಷ್ಯ ವರ್ಗದ ಮಠ, ಇದು ಪುತ್ರ ವರ್ಗದ ಮಠ ಅಲ್ಲ. ಅವರು ನಿಮ್ಮನ್ನ ವಾರಸ್ದಾರ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಬರೋದಿಲ್ಲ. ನೀವು ದುಶ್ಚಟಗಳಿಗೆ ಬಲಿಯಾಗಿ ಕುಡಿತದ ಅಮಲ್ನಲ್ಲಿ ವಯಸ್ಸಾಗಿದಂತ ಕಾಲದಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ವಿಲ್ಲನ್ನ ನೀವು ಮಾಡಿದಿರಿ. ನಿಮ್ಮ ಹಿಂದಿನವರು ವಿಲ್ ಮಾಡಿದ್ದಾರೆ. ಹಾಗಾಗಿ ಈ ವಿಲ್ಲನ್ನ ಅನೂರ್ಜಿತಗೊಳಿಸುತ್ತಾ ನಿಮ್ಮನ್ನ ಉತ್ತರಾಧಿಕಾರಿಯಾಗಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಅರ್ಜಿಯನ್ನ ವಜಾ ಮಾಡುತ್ತೆ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್
ದಿ ಡಾಕ್ಯುಮೆಂಟ್ ವಿಚ್ ಕನೆಕ್ಟೆಡ್ ದಿಸ್ ಫೆಲೋ ವಿತ್ ದಿ ಇನ್ಸ್ಟಿಟ್ಯೂಷನ್ ವಾಸ್ ಡೆಸ್ಟ್ರಾಯ್ಡ್. ಪ್ರಪ್ರಥಮ ಬಾರಿಗೆ ಇದನ್ನ ಈ ದೇವಸ್ಥಾನ ಜೊತೆಗೆ ನಂಟನ್ನ ಬೆಸೆದಿದ್ದಂತ ದಾಖಲೆ ಏನಾಗುತ್ತೆ, ವಜಾ ಆಗುತ್ತೆ. ಸೊ ಆ ನಂತರ ಗಿರೀಶ್ ಕುಮಾರ್ ಇರ್ತಾರಲ್ಲ, ಇವ್ರು ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಅಪೀಲನ್ನ ಸಲ್ಲಿಸ್ತಾರೆ. CRP ಒಂದು ಅಪೀಲನ್ನ ಸಲ್ಲಿಸ್ತಾರೆ. 28/8/95 ಅಂತಕ್ಕಂಥ ಒಂದು ಸಿವಿಲ್ ರಿವಿಷನ್ ಅನ್ನ ಪಿಟಿಷನ್ ಸಲ್ಲಿಸ್ತಾರೆ. ಮಾನ್ಯ ಹೈಕೋರ್ಟ್ ಕೂಡ ಇವು ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡುತ್ತೆ. ಸೊ ಅಲ್ಲಿಗೆ ಫೈನಾಲಿಟಿ ರೀಚ್ ಆಗುತ್ತೆ. ಯಾಕೆ ಫೈನಾಲಿಟಿ ರೀಚ್ ಆಗುತ್ತೆ ಅಂತಂದ್ರೆ, ಮಾನ್ಯ ಹೈಕೋರ್ಟ್ ವಜಾ ಮಾಡಿದಂತ ಆದೇಶದ ವಿರುದ್ಧ ಈ ಸ್ವಾಮೀಜಿ ಯಾವುದೇ ಅಪೀಲನ್ನ ಕೂಡ ಸಲ್ಲಿಸಿರೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ತಾನು ದೇವಸ್ಥಾನಕ್ಕೆ ಸಂಬಂಧಿಸಿಲ್ಲದ ವ್ಯಕ್ತಿ ಅಂತ ಗೊತ್ತಿದ್ರೂ ಕೂಡ, ನ್ಯಾಯಾಲಯಗಳ ಆದೇಶಗಳ ಅರಿವು ತನಗಿದ್ರೂ ಸಹಿತ 2006ರಲ್ಲಿ ರೆವಿನ್ಯೂ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಇಡೀ 250 ಎಕರೆಯನ್ನ ತನ್ನ ಹೆಸರಿಗೆ ಮಾಡಿಸ್ಕೊತಾರೆ. ಎಲ್ಲ ಕಂದಾಯ ದಾಖಲಾತಿಗಳಲ್ಲೂ ಕೂಡ ನಂಜಾವಧೂತ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ದಾಖಲೆಗಳು ವರ್ಗಾವಣೆ ಆಗುತ್ತೆ. ಇದು ಗೊತ್ತಾದಂಥ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಕಂದಾಯಾಧಿಕಾರಿಗಳನ್ನ ವಂಶಸ್ಥರು ಭೇಟಿ ಮಾಡಿ ಅವುಗಳನ್ನು ವಜಾ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ಕೊತಾರೆ. ಯಾವುದೇ ಆದೇಶದ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಕೋರ್ಟ್ ಆದೇಶ, ನ್ಯಾಯಾಲಯದ ಆದೇಶ, ಉಪವಿಭಾಗಾಧಿಕಾರಿಗಳ ಆದೇಶ ಅಂತೇಳಿ ನಮೂದನ್ನ ಕೊಟ್ಟು ಏನು ಒಂದು ಅರ್ಜಿ ಕೊಟ್ಟಿರ್ತಾರಲ್ಲ ಸ್ವಾಮೀಜಿ, ಅದಕ್ಕೊಂದು ಇನ್ವರ್ಡ್ ನಂಬರ್ ಆಗಿರುತ್ತೆ. ಆ ಇನ್ವರ್ಡ್ ನಂಬರನ್ನೇ ಕೋರ್ಟ್ ಆದೇಶ ಅಂತ ಹೇಳಿ, ನ್ಯಾಯಾಲಯದ ಆದೇಶ ಅಂತ ಹೇಳಿ ಎಲ್ಲ ದಾಖಲಾತಿಗಳನ್ನ ನಂಜಾವಧೂತ ಸ್ವಾಮೀಜಿಗಳ ಹೆಸರಿಗೆ ಬದಲಾವಣೆ ಮಾಡ್ತಾರೆ. ನಾವು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಸ್ಥಳೀಯವಾಗಿದ್ದಂತಹ ಕಂದಾಯಾಧಿಕಾರಿಗಳು ಮತ್ತೆ ವಾಪಸ್ಸು ದೇವರ ಹೆಸರಿಗೆ ದಾಖಲೆಗಳನ್ನು ಇರಿಸೋದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ಆ ನಂತರದಲ್ಲಿ ವಂಶಸ್ಥರು ಎಲ್ಲರೂ ಕೂಡ ಸರ್ಕಾರದ ಮುಖ್ಯ ಕಂದಾಯ ಅಧಿಕಾರಿಗಳು, ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಅವರನ್ನ ಭೇಟಿ ಮಾಡ್ತಾರೆ. ಆಗಿದ್ದಂತಹ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಅಶೋಕ್ ಕುಮಾರ್ ಮನವಳ್ಳಿ ಸಾಹೇಬ್ರವರು ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು ಮತ್ತೆ ತಹಶೀಲ್ದಾರ್ ಇಷ್ಟೂ ಜನಕ್ಕೆ ನೋಟಿಸ್ ಕೊಟ್ಟು ಈ ಬಗ್ಗೆ ಹೇಳಿಕೆಯನ್ನು ತಗೋತಾರೆ, ಈ ಬಗ್ಗೆ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೊರಹೊಮ್ಮಿದಂತಹ ಸತ್ಯ ಏನು ಅಂತಂದ್ರೆ, ಇಲ್ಲಿ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲ, ಯಾವುದೇ ಕೋರ್ಟ್ ಇದು ಉಪವಿಭಾಗಾಧಿಕಾರಿಗಳ ಆದೇಶ ಇಲ್ಲ. ಇನ್ವರ್ಡ್ ನಂಬರ್ ಅನ್ನ ಕೇವಲ ಆಧರಿಸಿ ಆದೇಶ, ಕೋರ್ಟ್ ಆದೇಶ, ಉಪವಿಭಾಗಗಳ ಆದೇಶ ಅಂತ ಹೇಳ್ಬಿಟ್ಟು ನಮೂದು ಮಾಡಿ ಕಂದಾಯ ದಾಖಲಾತಿಗಳು ಬದಲಾಗಿದ್ದಾವೆ, ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬಿಟ್ಟು ಸ್ವತಃ ಉಪವಿಭಾಗಾಧಿಕಾರಿಗಳೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ಆವಾಗಿದ್ದಂತಹ ಜಿಲ್ಲಾಧಿಕಾರಿಗಳು ರಾಜು ಸಾಹೇಬರು ಅವರು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ಆನಂತರದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಸಾಹೇಬ್ರವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಕಂದಾಯ ದಾಖಲಾತಿಗಳನ್ನ ದೇವರ ಹೆಸರಿಗೆ ಪುನರ್ಸ್ಥಾಪನೆ ಮಾಡೋದಕ್ಕೆ ಆದೇಶ ಮಾಡ್ತಾರೆ. ಜೊತೆಗೆ ಈ ಕರ್ಮಕಾಂಡದಲ್ಲಿ ಪಾಲ್ದಾರರಾಗಿರ್ತಕ್ಕಂಥ ಕಂದಾಯಾಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ಕೂಡ ಆದೇಶ ಮಾಡ್ತಾರೆ. ಈ ರೀತಿ ಆದೇಶ ಮಾಡಿದಾಗ ಏನಾಗುತ್ತೆ, ಶಿರಾ ಪೊಲೀಸ್ನವರು CR 235/2015 ಒಂದು ಕ್ರಿಮಿನಲ್ ಕೇಸನ್ನ ದಾಖಲು ಮಾಡ್ತಾರೆ. ಅದು ಸುಮಾರು ಎಲ್ಲ ಒಂದು 7 ಜನ ಕಂದಾಯಾಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಅದರಲ್ಲಿ 3 ಜನ, 2 3 ಅಂತ ಅನ್ಸುತ್ತೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಇನ್ನ 3 ಜನ ತಮ್ಮ ವಿರುದ್ಧ ದಾಖಲಾಗಿರ್ತಕ್ಕಂಥ ಕ್ರಿಮಿನಲ್ ಮೊಕದ್ದಮೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಅಪೀಲನ್ನು ಹಾಕ್ತಾರೆ. ಹೈಕೋರ್ಟ್ ಅವ್ರು ಹಾಕಿದಂಥ ಅಪೀಲನ್ನು ತಳ್ಳಾಕುತ್ತೆ. ನೀವು ಕ್ರಿಮಿನಲ್ ಪ್ರಕರಣನ ಹೆದರಿಸಿ ನಿಮ್ಮ ಮೇಲಿರ್ತಕ್ಕಂಥ ಆರೋಪನ ನೀವೇನಾದ್ರೂ ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಸಾಬೀತುಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರ ಆಗಿದ್ದಂತಹ ಅಪೀಲನ್ನು ತಿರಸ್ಕರಿಸುತ್ತೆ. ಸೊ ಇವತ್ತೂ ಕೂಡ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ಚಾಲ್ತಿಲಿದೆ. ಸೊ ನಂತರದಲ್ಲಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ವಂಶಸ್ಥರು ಏನ್ ಮಾಡ್ತಾರೆ, ಸ್ವಾಮೀಜಿ ಮತ್ತೆ ಈ ಕಂದಾಯ ಅಧಿಕಾರಿಗಳ ವಿರುದ್ಧ ಒಂದು PCR ಅನ್ನ ಹಾಕ್ತಾರೆ. PCR ಅಂತಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಸೊ ಅದು ಕೂಡ ಕೋರ್ಟ್ನವರು ಕಾಗ್ನಿಸೆನ್ಸ್ ತಗೋತಾರೆ. ಹೌದು, ಇಲ್ಲಿ ಸಾಕಷ್ಟು ತಪ್ಪಾಗಿದೆ, ಸ್ವಾಮೀಜಿ ತಪ್ಪು ಮಾಡಿದ್ದಾರೆ, ಕಂದಾಯ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು
ಅವ್ರು ಸಲ್ಲಿಸಿದಂತ PCR ನ ಕಾಗ್ನಿಸೆನ್ಸ್ ತಗೊಂಡು ಸ್ವಾಮೀಜಿಗೆ ಸಮನ್ಸ್ ಕೊಡುತ್ತೆ. ಮತ್ತೆ ಬೇರೆ ಕಂದಾಯ ಅಧಿಕಾರಿಗಳಿದ್ರಲ್ಲ, RI, ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ಅವರೆಲ್ಲರನ್ನೂ ಕೂಡ ಸಮನ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಅವ್ರು ಅದನ್ನು ಕೂಡ ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ. ಹೈಕೋರ್ಟ್ ಅವರ ಅಪೀಲನ್ನು ಕೂಡ ಅಥವಾ ಅವ್ರ ಮನವಿಯನ್ನು ಕೂಡ ತಳ್ಳಾಕುತ್ತೆ. ಸ್ವಾಮೀಜಿ ಸಲ್ಲಿಸಿರ್ತಾರೆ, ಅವ್ರ ಮನವಿಯನ್ನು ಕೂಡ ತಳ್ಳಾಕುತ್ತೆ. ಸೊ ಅದಾದ ನಂತರ ಸ್ವಾಮೀಜಿ ಶಿರಾ ನ್ಯಾಯಾಲಯದಲ್ಲಿ ಬಂದು ಜಾಮೀನು ಪಡಿತಾರೆ. ಸೊ ಈಗ ಆತ ಜಾಮೀನಿನ ಮೇಲೆ ಇರ್ತಕ್ಕಂಥ ಆರೋಪಿ. ಇದಾದ ನಂತರ ಇಷ್ಟೆಲ್ಲ ಆದ್ರೂ ಕೂಡ ಆತ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವರನ್ನ ಸಾರ್ವಜನಿಕರನ್ನ ಈ ಭಕ್ತಾದಿಗಳನ್ನ ಆ ದೇವಸ್ಥಾನದ ದರ್ಶನಕ್ಕೆ, ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಸುತ್ತಲೂ ಕಾಂಪೌಂಡ್ ಕಟ್ಕೊಂಡು ಒಂದು ಇದನ್ನ ನಿರ್ಮಿಸ್ಕೊಳ್ತಾರೆ. ಅಲ್ಲಿ ಸ್ಥಳೀಯವಾಗಿದ್ದಂತಹ ಪೊಲೀಸ್ನವರ ಕುಮ್ಮಕ್ಕಿಂದನೋ ಅಥವಾ ಅವರ ಒಂದು ಕೆಲವರು ಬೆಂಬಲಿಗರಿಂದನೋ ಯಾರಿಗೂ ಅಲ್ಲಿ ದೇವರ ದರ್ಶನಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಅಲ್ಲಿ ಅವ್ರದೇ ಆದಂತಹ ಆಟಾಟೋಪಗಳು ನಡೀತಾ ಇರುತ್ತೆ. ಅಲ್ಲಿ ರಾತ್ರಿ ಹೊತ್ತು DJ ಹಾಕೊಂಡು ಹೊಸ ವರ್ಷದಲ್ಲಿ ಸಾಕಷ್ಟು ಪವಿತ್ರವಾದಂತಹ ಸ್ಥಳದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರುತ್ತೆ. ಅದನ್ನ ಯಾರೇ ಪ್ರಶ್ನೆ ಮಾಡೋದಕ್ಕೆ ಹೋದ್ರೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ರು ಕೂಡ ಅವರ ಇದನ್ನ ಅಹವಾಲನ್ನ ಯಾರನ್ನು ಕೂಡ ಕೇಳೋದಿಲ್ಲ. ಇದಾದ ನಂತರ ಏನಾಗುತ್ತೆ, ಮತ್ತೆ ಅವರು ಅಲ್ಲಿದ್ದಂತ ಏನು ಪೂರ್ವಿಕರ ಸಮಾಧಿಗಳಿರ್ತಲ್ಲಿ ಸುಮಾರು ಒಂದು 38 ಸಮಾಧಿಗಳಿರುತ್ತೆ. ಆ ಸಮಾಧಿಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮಠಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭನ ದುರುಪಯೋಗ ಏನಕ್ಕೆ ಪಡಿಸ್ಕೊಂತಾರೆ ಅಂತಂದ್ರೆ, ಮುಖ್ಯಮಂತ್ರಿ ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಂಡ ಹಿನ್ನೆಲೆಯಲ್ಲಿ ಮರುದಿವಸ ಅಲ್ಲಿ ಸಮಾಧಿಗಳನ್ನ ಡೆಮಾಲಿಷ್ ಮಾಡ್ತಾರೆ. ಧರ್ಮಕರ್ತರ ಸಮಾಧಿ ಪೆಟ್ರೋಲ್ ಹಾಕಿ ಅದ್ರ ಮೇಲೆ ಸೌದೆಗಳನ್ನ ಹಾಕ್ಬಿಟ್ಟು ಅದನ್ನೆಲ್ಲ ಬುಲ್ಡೋಜರ್ ಅಂದ್ರೆ JCB-ನೆಲ್ಲ ಹಚ್ಚಿ ಅದನ್ನೆಲ್ಲ ಧ್ವಂಸಗೊಳಿಸ್ತಾರೆ. ಆ ಸಮಾಧಿಗಳಿಗೆ ನೂರಾರು ವರ್ಷಗಳಿಂದ ಈ ವಂಶಸ್ಥರು ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಇದನ್ನ ಕೂಡ ಅವತ್ತು ಯಾರು ರಾಹುಲ್ ಶಹಾಪುರ್ವಾಡ್ ಅಂತ ಇದ್ದಂತ SP ಅವರು ನಮ್ಮ ಕಂಪ್ಲೇಂಟ್ ಅನ್ನ ತಗೊಂಡು 3 ಜನನ ಅರೆಸ್ಟ್ ಮಾಡ್ತಾರೆ. ಸ್ವಾಮೀಜಿನ ಇವತ್ತು ನಾಳೆ ಅರೆಸ್ಟ್ ಮಾಡ್ಬೇಕಾ ಬೇಡವಾ ಅಥವಾ ಅದನ್ನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ಕೂಡ ಚಾರ್ಜ್ ಶೀಟ್ ಹಾಕಿಲ್ಲ. ಅದು ಚಾರ್ಜ್ ಶೀಟ್ ಹಾಕಿದ್ರೆ ಆತನ ಇದರಲ್ಲಿ ಭಾಗವಹಿಸೋಕ್ಕೆ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಅದಾದ ನಂತರ ಈ ಏನು ಇಷ್ಟೆಲ್ಲ ಪ್ರಕ್ರಿಯೆಗಳಾದ್ಮೇಲೆ ಸುಮಾರು 3/8/89ರಲ್ಲಿ ವಿಲ್ ಆಗಿರುತ್ತೆ. ವಿಲ್ಲು ಡೆಮಾಲಿಷ್ ಆಗಿರುತ್ತೆ. 1900 ಇದರಲ್ಲೇ ಡೆಮಾಲಿಷ್ ಆಗಿರುತ್ತೆ. ಆ ವಿಲ್ಲನ್ನ ಮೇಲೆ ಸಪೋಸ್ ಏನಾದ್ರು ಹಕ್ಕಿದ್ರೆ ನನಗಿನ್ನೂ ಇದರಲ್ಲಿ ಜೀವ ಇದೆ, ನಾನು ಇನ್ನೂ ಕೂಡ ಇದ್ರ ಮೇಲೆ ರೈಟ್ಸ್ ಅನ್ನ ನಾನು ಸಾಧಿಸ್ಬೋದು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಅವಕಾಶ ಇತ್ತು. ಅದು ಕೇವಲ 3 ವರ್ಷದೊಳಗಡೆ ಹೋಗ್ಬೇಕಾಗಿತ್ತು. ಸ್ವಾಮೀಜಿ ಅವರು ಆ ಪ್ರಯತ್ನ ಮಾಡೋದಿಲ್ಲ. ಸುಮಾರು 33 ವರ್ಷಗಳ ನಂತರ ಹೈಕೋರ್ಟ್ಗೆ ಪ್ರೊಬೇಟ್ ಕೊಡಿ ಅಂತ ಹೋಗ್ತಾರೆ. ಹೈಕೋರ್ಟ್ನವರು ಈ ಎಲ್ಲ ಅಂಶಗಳನ್ನ ನಾನಿವಾಗ ಏನು ಹೇಳ್ತಾ ಬಂದೆ ನಿಮಗೆ, ವಿಲ್ಲು ಅನೂರ್ಜಿತ ಆಗಿದ್ದಂಥದ್ದು, 1/96 ಅಲ್ಲಿ ಆಸ್ತಿ ಕುರುಬೃದು ಅಂತ ಹೇಳಿದ್ದಂಥದ್ದು, ಮತ್ತೆ ಅವ್ರ ಮೇಲಿದ್ದಂಥ ಎಲ್ಲ ಕ್ರಿಮಿನಲ್ ಪ್ರಕರಣಗಳು, ಈ ಎಲ್ಲ ವಸ್ತುಸ್ಥಿತಿಗಳನ್ನ ಪರಿಶೀಲಿಸಿ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ, ಅವ್ರು ಸಲ್ಲಿಸಿದಂಥ ಪ್ರೊಬೇಟ್ ಕೋರಿ ಸಲ್ಲಿಸಿದಂಥ ಅರ್ಜಿ TOS 1/23 ಅದನ್ನ ಏನ್ ಮಾಡುತ್ತೆ, ವಜಾಗೊಳಿಸಿ. ಸೊ ಇವತ್ತಿಗೆ ಈ ಕ್ಷಣಕ್ಕೆ ಸ್ವಾಮೀಜಿ ಅಲ್ಲಿ ಒಬ್ಬ ಸ್ಟ್ರೇಂಜರ್ ಟ್ರೆಸ್ಪಾಸರ್ ಅಲ್ಲ ಸರ್, ಹೇಳ್ಬಿಡ್ತೀನಿ ಸರ್, ಇನ್ನೆರಡು ಲೈನ್ ಮುಗಿಸ್ಬಿಡ್ತೀನಿ ಸರ್. ಇನ್ನೆರಡು ನಿಮಿಷ ನಿಮ್ದು ಏನಾದ್ರು ಪ್ರಶ್ನೆ ಎಲ್ಲ ಕೇಳಿ ಸರ್. ಆರ್ಡರ್ ಆಗಿದ್ದು 21/3/24ರಲ್ಲಿ ಸರ್. 21 ಮಾರ್ಚ್ 24ರಲ್ಲಿ ಹೈಕೋರ್ಟ್ ಆದೇಶ ಮಾಡುತ್ತೆ ಸರ್. ಅವ್ರ ಅರ್ಜಿನ ತಳ್ಳಾಕುತ್ತೆ ಸರ್. ಎಲ್ಲ ಕೊಟ್ಟಿದ್ದೀನಿ ಸರ್. ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇದೆ. ದಾಖಲೆಗಳ ವಿನಃ ನಾನು ಯಾವುದೇ ಆರೋಪನ ಕೂಡ ಮಾಡಿಲ್ಲ. ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯಗಳ ಆದೇಶ ಇದೆ. ಸೊ ನಾನು ಕನ್ಕ್ಲೂಡ್ ಮಾಡ್ತೀನಿ. ಸೊ ಇವತ್ತಿಗೆ ಎಲ್ಲರಿಗೂ ಸರ್ಕ್ಯುಲೇಟ್. ಸೊ ಇವತ್ತಿಗೆ ಸ್ವಾಮೀಜಿಯಲ್ಲಿ ಇರುವಿಕೆ ಏನಿದೆ, ಅವರ ಸ್ವಾಧೀನ ಏನಿದೆ, ಅದು ಇಲ್ಲೀಗಲ್ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಕಾನೂನು ಬಾಹಿರವಾಗಿದ್ರೂ ಕೂಡ ಸ್ವಾಮೀಜಿ ಕಾನೂನನ್ನ ಗೌರವಿಸದೆ ಏನಕ್ಕಲ್ಲಿ ಸ್ವಾಧೀನದಲ್ಲಿದ್ದಾರೆ ಅಂತಂದ್ರೆ,
ಅಲ್ಲಿ 10 ಕೋಟಿ ಲಾಭ ಇದೆ, ದೇವಸ್ಥಾನಕ್ಕೆ ವರಮಾನ ಇದೆ, ದೇವಸ್ಥಾನಕ್ಕೆ ದೇಣಿಗೆ ಬರ್ತಾ ಇದೆ, ದೇವಸ್ಥಾನಕ್ಕೆ ಸರ್ಕಾರದಿಂದ ದೇಣಿಗೆಗಳು ಬರ್ತಾ ಇದೆ, ದೇವಸ್ಥಾನದಲ್ಲಿ ಒಡವೆಗಳಿದೆ, ಮತ್ತೆ ಬೆಲೆ ಬಾಳುವಂತ ವಸ್ತುಗಳಿದೆ. ಸ್ವಾಮೀಜಿ ಇಲ್ಲಿ ಈ ಎಲ್ಲದನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ, ತನ್ನ ಲ್ಯಾವಿಶ್ ಲೈಫ್ಗೆ ದುರುಪಯೋಗ ಮಾಡ್ಕೋಬೇಕು, ಅಲ್ಲಿಂದ ಓಡೋಗೋದಕ್ಕೆ ಅವೆಲ್ಲದನ್ನು ಲಪಟಾಯಿಸಿ ನಂತರ ಹೋಗೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಇದಾಗಬಾರ್ದು. ಮತ್ತೆ ಸಾರ್ವಜನಿಕರು ಈ ಬಗ್ಗೆ ಎಚ್ಚೆತ್ತುಕೋಬೇಕು, ಈತನಿಗೆ ಯಾವುದೇ ದೇಣಿಗೆಗಳನ್ನ ನೀಡಬಾರ್ದು ಅಂತ ಹೇಳ್ಬಿಟ್ಟು ಈ ಪ್ರೆಸ್ ಮೀಟ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು 2 ವಿಷಯಗಳನ್ನ ಹೇಳ್ತೀನಿ. ದೇವಸ್ಥಾನದ ವರಮಾನನ, ಲಕ್ಷಾಂತರ ರೂಪಾಯಿ ವರಮಾನನ ಆತ ಹೇಗೆ ದುಂದುವೆಚ್ಚ ಮಾಡಿದ್ದಾರೆ ಅನ್ನೋದಕ್ಕೆ 2 ಉದಾಹರಣೆಗಳನ್ನ ಕೊಡ್ತೇನೆ. ಸೋಲಾರ್ ಪ್ಲಾಂಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಸುಮಾರು 30 ಲಕ್ಷ ರೂಪಾಯಿಗಳನ್ನ EMD ಕಟ್ತಾರೆ ಸರ್ಕಾರಕ್ಕೆ, ಆ ಇಲಾಖೆಗೆ, ಪವರ್ ಡಿಪಾರ್ಟ್ಮೆಂಟ್ಗೆ. ಹೆಂಗೆ ದುರುಪಯೋಗ ಮಾಡಿದ್ದಾರೆ? ಸರಿ ಬಿಡಿ ಸರ್, ಆಯ್ತು. ಅಲ್ಲ, ಅದನ್ನು ಕೂಡ ಕೋರ್ಟ್ ಆದೇಶ ಇದೆ ಅಂತ. ಆ 30 ಲಕ್ಷ ಇವತ್ತೇನಾಗಿದೆ, EMD ಪರ್ಫಿಟ್ ಆಗಿದೆ. ಅದು ದೇವಸ್ಥಾನದ ವರಮಾನ. ಯಾರು ಪರ್ಫಿಟ್ ಮಾಡ್ಕೊಂಡಿರೋದು? ಡಿಪಾರ್ಟ್ಮೆಂಟ್ನವರು, ಸರ್ಕಾರದವರು ಪರ್ಫಿಟ್ ಮಾಡ್ಕೊಂಡಿದ್ದಾರೆ. ಇದು ದೇವಸ್ಥಾನಕ್ಕಾಗಿರ್ತಕ್ಕಂಥ ನಷ್ಟ. ಸಾರ್ವಜನಿಕರು ಕೊಟ್ಟಿದ್ದಂತಹ ಈ ಲಕ್ಷಾಂತರ ರೂಪಾಯಿ ಅನಾಮತ್ತಾಗಿ ಪರ್ಫಿಟ್ ಆಗಿದೆ, ಮುಟ್ಟುಗೋಲಾಗಿದೆ. ಇದಷ್ಟೇ ಅಲ್ಲ, ಸರ್ಕಾರದಿಂದ 1 ಕೋಟಿ ಸ್ಯಾಂಕ್ಷನ್ ಆಗುತ್ತೆ. 1 ಕೋಟಿ ಸ್ಯಾಂಕ್ಷನ್ ಆಗಿ ಇನ್ನೇನು ಸರ್ಕಾರ ದೇವಸ್ಥಾನದ ಹೆಸರು ಕೊಡಬೇಕು ಅನ್ನೋ ಸಮಯದಲ್ಲಿ ಯಾವುದೇ ದಾಖಲೆಗಳನ್ನ ಇವರು ಕೊಡೋದಕ್ಕೆ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ, ವಿಫಲರಾದಂತ ಸಂದರ್ಭದಲ್ಲಿ ಆ 1 ಕೋಟಿನೂ ಕೂಡ ಈ ದೇವಸ್ಥಾನಕ್ಕೆ ಸಿಗದಂಗಾಗುತ್ತೆ. ಸೊ ಈ ರೀತಿ ಅನೇಕ 10 ಹಲವು ನಿದರ್ಶನಗಳನ್ನ ನಾನು ಕೊಡಬಲ್ಲೆ. ದೇವಸ್ಥಾನಕ್ಕೂ ಕೂಡ ಇದರಿಂದ ನಷ್ಟ ಆಗ್ತಾ ಇದೆ. ದೇವಸ್ಥಾನದಲ್ಲಿರ್ತಕ್ಕಂಥ ವರಮಾನನೂ ಕೂಡ ಈಗ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಈತನ ಕೆಲವು ಬೆಂಬಲಿಗರು ಆತನಿಗೆ ಕುಮ್ಮಕ್ಕನ್ನ ಕೊಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಮೇಲೆ ದೌರ್ಜನ್ಯ ಎಸಗ್ತಾ ಆಟಾಟೋಪಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಹೌದೌದು ಸರ್, ಈಗಾಗಲೇ ಪೊಲೀಸ್ ಇಲಾಖೆಗೆ ದೂರನ್ನ ಕೊಡೋದಕ್ಕೂ ಕೂಡ ಎಲ್ಲ ಪ್ರಿಪರೇಷನ್ ನಡೆಸ್ಕೊಂಡಿದ್ದೀವಿ. ಪೊಲೀಸ್ನವ್ರು ಏನಾದರೂ ವಿಫಲರಾದ್ರೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ಅದನ್ನ ಅಲ್ಲಿಂದ ಹಠಾವ್ ಮಾಡೋದಕ್ಕೆ ನಾವು ಕ್ರಮನ ತಗೊಳ್ತಾ ಇದ್ದೀವಿ ಸರ್. ಎವಿಕ್ಷನ್ ಹಾಕಿದ್ದೀರಿ ಸರ್? ಆಗ್ತಾ ಇದ್ದೀವಿ ಸರ್, ಎಲ್ಲ ಪ್ರಿಪರೇಷನ್ ಮಾಡ್ತೀವಿ. ಅದು ಕ್ರಮ ತಗೊಂಡಿಲ್ಲ ಅಂದಾಗ ಎವಿಕ್ಷನ್ ಇಂಪಾರ್ಟೆಂಟ್ ಅಲ್ವಾ ಸರ್? ಎವಿಕ್ಷನ್ ಇವಾಗ ಹೈಕೋರ್ಟ್ ಆದೇಶ ಇದೆಯಲ್ಲ, ಅದೇ ಮುಖ್ಯ ಸರ್. ಅದ್ರ ಮೇಲೆ ನೀವು ಎವಿಕ್ಷನ್ ಹೋಗೋದ ಅವಶ್ಯಕತೆ ಇಲ್ಲ ಸರ್. ಈಗ ಆತನಿಗೆ ಕಾನೂನು ಮೇಲೆ ಗೌರವ ಇತ್ತು ಅಂತಂದ್ರೆ ಆತ ಹೈಕೋರ್ಟಿಗೆ ಬೆಲೆ ಕೊಡೋರಾಗಿದ್ರೆ ಮಾಡ್ತಾ ಇಲ್ವಲ್ಲ, ಹಂಗಾಗಿ ನೀವು ಎವಿಕ್ಷನ್ ನಾವು ಮಾಡ್ತೀವಿ ಸರ್. ಅದನ್ನ ಮಾಡ್ತೀವಿ. ಈಗ ಇದುವರೆಗೂ ಕಾದ್ ನೋಡಿದ್ವಿ, ಗೌರವ ಕೊಡ್ತಾರೆ ಏನೋ ಕೊಡ್ಲಿಲ್ಲ. ಸೊ ಹಂಗಾಗಿ ಇನ್ನ ನಾವೇನ್ ಮಾಡ್ಬೇಕು, ಆ ಚಾಟಿ ಬೀಸೋ ಕೆಲಸನ ಕಾನೂನು ಮುಖಾಂತರ ಮಾಡ್ತೀವಿ ಸರ್. ಆ ಕಾನೂನು ಪ್ರಕ್ರಿಯೆಯನ್ನು ನಾವು ಜರುಗಿಸ್ತೀವಿ ಸರ್. ಉದಾಹರಣೆಗಳನ್ನ ಕೊಡ್ತೀನಿ. ಅಲ್ಲಿ ಅದನ್ನ JDS ಆಫೀಸ್ ಮಾಡ್ಕೊಂಡ್ರಿ. ಅದು ಯಾವತ್ತೂ ಕೂಡ ಅದೊಂದು ಧಾರ್ಮಿಕ ಸಂಸ್ಥೆಯಾಗಿ ಅದು ಉಳಿದಿರಲಿಲ್ಲ. ಅಲ್ಲಿ ಬಂದ್ರೆ ಮೀಟಿಂಗ್ಗಳು ನಡೀತಾ ಇತ್ತು, ಸಾಕಷ್ಟು ನಡೀತಾ ಇತ್ತು. ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೋಗೋದು ಬೇಡ. ಸ್ವಾಮೀಜಿ ಅಲ್ಲಲ್ಲ ಸರ್, ಈಗ ನಾವು ಈ ಮಠದ ಬಗ್ಗೆ ಮಾತಾಡೋದಕ್ಕೆ ಅಂತ ಕೂತಿದ್ದೀವಿ. ಅದನ್ನ ಮಾತಾಡೋಣ ಸರ್. ಇಷ್ಟೊಂದು ಬಹಿರಂಗವಾಗಿ ಯಾರು ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳ್ಬಲ್ಲ ಸರ್. ಯಾವ ಸ್ವಾಮೀಜಿನೂ ಕೂಡ ಘಂಟಾಘೋಷವಾಗಿ ಇಷ್ಟೊಂದು ನೇರ ಬಹಿರಂಗವಾಗಿ ಯಾರು ಮಾಡಿಲ್ಲ ಸರ್. ಹೌದು, ಎಲ್ಲರಿಗೂ ಹೇಳ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಸರ್. ಮುದ್ದುರಂಗ ಅವಧೂತರು, ಶ್ರೀರಂಗ ಅವಧೂತರು, ಪರಮಹಂಸ ಅವಧೂತರು, ಮತ್ತೆ ಗುರುಕುಮಾರ ಅವಧೂತ ಸರ್, ಇವರೆಲ್ಲ ಶಿಷ್ಯ ವರ್ಗದವರು ಜಾತ್ಯತೀತವಾಗಿ ಎಲೆಕ್ಟ್ ಆಗ್ತಾ ಇದ್ದಂತ ಸ್ವಾಮೀಜಿಗಳು ಸರ್. ಜಾತ್ಯತೀತವಾಗಿ ಎಲೆಕ್ಟ್ ಆಗ್ತಾ ಇದ್ದಂತ ಸ್ವಾಮೀಜಿಗಳು. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಹ ದೇವಸ್ಥಾನ ಅಲ್ಲ ಸರ್. ಪರ್ಟಿಕ್ಯುಲರ್ ಆಗಿ ಆಸ್ತಿ ಕುರುಬರದೇ ಆದ್ರೂ ಕೂಡ, ಈ ದೇವಸ್ಥಾನನ ಕಟ್ಟಿಸಿದ್ದು ಕುರುಬರೇ ಆದ್ರೂ ಕೂಡ, ಇಲ್ಲಿ ಎಲೆಕ್ಟ್ ಮಾಡುವಂತ ಪ್ರೊಸೀಜರ್ ಇತ್ತಲ್ಲ, ಅದು ಒಂದೇ ಜಾತಿಯ ವ್ಯಕ್ತಿಯನ್ನ ಆಧರಿಸಿ ಮಾಡುವಂತ ಅಲ್ಲ ಸರ್. ಇದು ಅವಧೂತ ಪರಂಪರೆಯನ್ನ ಆಧರಿಸಿದಂತಹ ಮಠ ಇದು, ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಏನು ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನಕ್ಕೆ
ಈ ಮಠನೂ ಕೂಡ ಒಂದು ಭಕ್ತ. ನನ್ನಂತೆ, ಇವರಂತೆ, ನಿಮ್ಮಂತೆ ಒಂದು ದೇವಸ್ಥಾನಕ್ಕೆ ಹೆಂಗೆ ಭಕ್ತಾದಿಗಳು ಹೋಗ್ತೀವೋ, ಒಂದು ಮಠನೂ ಕೂಡ ಒಂದು ದೇವಸ್ಥಾನಕ್ಕೆ ಭಕ್ತಾದಿ ಆಗ್ಬಹುದು. ಸೊ ಹಂಗೆ ಇವರು ಈ ಮಠನೂ ಕೂಡ ಇಲ್ಲಿ ಭಕ್ತಾದಿಯಾಗಿ ಸೇರ್ಕೊಂಡಂತ ವ್ಯಕ್ತಿಗಳು ಸರ್. ನಾವು ಅವ್ರ ಮಠ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ರು, ಅವ್ರೇನೋ ಧಾರ್ಮಿಕ ವಿಧಿವಿಧಾನದಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹಿಂಗಿದ್ರು ನೀವು ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಈ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ವಗೈರೆ ಎಲ್ಲಾದ್ರೂ ನೀವು ನೋಡ್ಕೊಂಡು ಹೋಗಿ ನಿಮ್ದು ಅದೇ ಕೆಲಸ ಅಂತ ಹೇಳ್ಬಿಟ್ಟು ಅವ್ರಿಗೆ ನೇಮಿಸುವಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಹಿಂಗೆ 6 ಜನಗಳು ಎಲೆಕ್ಟ್ ಆಗ್ತಾ ಬಂದ್ರು. ಕಡೆಯದಾಗಿ ಗುರುಕುಮಾರ ಅವರು ಎಲೆಕ್ಟ್ ಆದ್ರು. ಅವರು ಸ್ವಂತ ತಮ್ಮನ ಮಗನ್ನೇ ಮಾಡಿ ಅಲ್ಲಿಂದ ಇಲ್ಲಿ ಮಾಡಬಾರ್ದ ಇದು ವ್ಯವಹಾರಗಳು ನಡೀತಾ ಬಂತು. ಸರ್, ಇಲ್ಲಿವರೆಗೂ ಮಠದಲ್ಲಿ ಎಷ್ಟು ಕೋಟಿ ವ್ಯವಹಾರ ಆಗಿದೆ? ದಾಖಲೆ ಇದೆಯಾ? ಸರ್, ದಾಖಲೆಗಳು ಯಾವುದನ್ನು ಕೂಡ ತೆಗೆದಿಲ್ಲ. ಸುಮಾರು ಒಂದು 10 ಇದೆ ಸರ್. ಇನ್ನು ಆ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದಕ್ಕೆ ಒಂದ್ ಹೇಳ್ತೀನಿ ಸರ್, ಇದು ನೇರ ಆಪಾದನೆ. ಇದು ಒಂದು ಸಲ ಸ್ವಾಮೀಜಿ ಅಂತೇಳಿ ಸನ್ಯಾಸತ್ವ ಸ್ವೀಕರಿಸಿದಾದ್ಮೇಲೆ, ಬಂಧುಗಳೇ ಪ್ಲೀಸ್, ಒಂದು ಸಲ ಸ್ವಾಮೀಜಿ ಅಂತೇಳಿ ಸನ್ಯಾಸತ್ವ ಸ್ವೀಕಾರ ಮಾಡಿದಾದ್ಮೇಲೆ ಆತ ಇಡೀ ವ್ಯವಹಾರವನ್ನ ಯಾವ ಹೆಸರಿನಲ್ಲಿ ನಡೆಸಬೇಕಾಗತ್ತೆ? ಸ್ವಾಮೀಜಿ ಹೆಸರಿನಲ್ಲಿ ನಡೆಸಬೇಕಾಗತ್ತೆ. ಆತ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಹೆಸರು ತಗೊಂಡಿದ್ದು ಯಾವ ಹೆಸರು? ನಂಜಾವಧೂತ ಸ್ವಾಮೀಜಿ ಅಂತ ಹೇಳಿ. ಆದ್ರೆ ಅಲ್ಲಿ ಬರ್ತಿದ್ದಂತ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಏನಿತ್ತು, ಬರೀ ನಂಜಾವಧೂತ ಸ್ವಾಮೀಜಿಗಳು, ಗುರುಗುಂಡ ಮಹೇಶ್ವರ ಸ್ವಾಮಿ ಮಠ ಅನ್ನೋ ಒಂದೇ ಹೆಸರಲ್ಲಿ ನಡೀತಾ ಇರಲಿಲ್ಲ. ಗಿರೀಶ್ ಕುಮಾರ್ ಅಂತ ಏನು ತನ್ನ ಪೂರ್ವಾಶ್ರಮದ ಹೆಸರಿತ್ತಲ್ಲ, ಆ ಹೆಸರಲ್ಲೂ ಕೂಡ ಅನೇಕ ಅಕೌಂಟ್ಗಳು ಅಲ್ಲಿ ನಡೀತಾ ಇತ್ತು. ಇದ್ರ ಉದ್ದೇಶ ಏನು ಅಂತಂದ್ರೆ, ಎಲ್ಲ ಅಶ್ಲೀಯತೆ ಆಚೆ ಬರಬಾರ್ದು, ಕೆಲವೊಂದಷ್ಟು ಅಮೌಂಟ್ ಅನ್ನ ಸ್ವಾಹ ಮಾಡೋದಕ್ಕೋಸ್ಕರ ಗಿರೀಶ್ ಕುಮಾರ್ ಅನ್ನೋ ಹೆಸರನ್ನು ಕೂಡ ಅಕೌಂಟ್ಗಳನ್ನ ಚಾಲ್ತಿಯಲ್ಲಿ ಇಟ್ಟಿದ್ರು ಅಂತಕ್ಕಂಥ ಅಂಶನ ತಮ್ಮ ಮುಂದೆ. ವರ್ಷಕ್ಕೆ ಎಷ್ಟು ಆದಾಯ ಆಯಿತು ಸರ್? ವರ್ಷಕ್ಕೆ ಸುಮಾರು ಆತನೇ ಒಪ್ಕೊಂಡಂಗೆ ಒಂದು 20 ರಿಂದ 30 ಲಕ್ಷದ ಮೇಲಿದೆ ಸರ್. 20 ರಿಂದ 30 ಆತನೇ ಒಪ್ಕೊಂಡು ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಹಾಕಿದ್ದಾರೆ. ಹುಣಸೆ ಫಸ್ಟ್ ಇರ್ಬೋದು, ಸಾರ್ವಜನಿಕರಿಂದ ದೇಣಿಗೆ ಬರ್ತಾ ಇದ್ದಂಥದ್ದಿರ್ಬೋದು, ದೇವಸ್ಥಾನದಲ್ಲಿ ಉತ್ಪತ್ತಿ ಆಗ್ತಾ ಇದ್ದಂಥ ವರಮಾನ ಇರ್ಬೋದು, ಮತ್ತೆ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಅನುದಾನಗಳಿರ್ಬೋದು, ಅಲ್ಲಿ ಅಂಗಡಿ ಮಳಿಗೆಗಳಿಂದ ಬರ್ತಾ ಇರ್ತಕ್ಕಂಥ ಅನುದಾನ ಇರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಎತ್ತುತ್ತಾ ಇದ್ದಂಥ ಸುಂಕ ಇರ್ಬೋದು, ಜಾತ್ರೆಯಲ್ಲಿ ಆಗ್ತಾ ಇದ್ದಂಥ ಸ್ಟಾಲ್ಗಳಿತ್ತಲ್ಲ ಅದರಿಂದ ಸುಂಕ ಎತ್ತುತ್ತಾ ಇದ್ದಂಥದ್ದಿರ್ಬೋದು, ಬಾಡಿಗೆ ಇರ್ಬೋದು, ಸಾಕಷ್ಟು ವರಮಾನದ ಮೂಲಗಳಿತ್ತು ಸರ್. ಏನು ಮಾಡ್ತೀವಿ ಅದನ್ನ ಅವರು ತನ್ನ ಅದೇ ಏನು ಹೇಳಿದ್ನಲ್ಲ, ಲ್ಯಾವಿಶ್ ಲೈಫ್ಗೆ ದುರ್ವಿನಿಯೋಗ ಮಾಡ್ಕೊಂಡಿದ್ದಾರೆ ಸರ್. ಯಾವ ಬ್ಯಾಂಕ್ ಅಕೌಂಟ್ ಸಿಕ್ಕಿ ಅದಕ್ಕೆ ಎಷ್ಟು ಆಗಿದೆ ಅನ್ನೋದು ಮಾಹಿತಿ ಸರ್? ಬ್ಯಾಂಕ್ ಅಕೌಂಟ್ಗಳು ಸಿಕ್ಕಿ ಹಾ. ಅದಕ್ಕೆ ಟ್ರಾನ್ಸಾಕ್ಷನ್ ಆಗಿರೋ ಮಾಹಿತಿ ಇರೋದಿದೆಯಾ? ಸರ್ ಇಲ್ಲ ಸರ್, ಅದು ನಿಮಗೆ ದಾಖಲೆಗಳನ್ನ ನಾನು ಬೇಕಾದ್ರೆ ಒದಗಿಸ್ಕೊಡ್ತೀನಿ ಸರ್. ಮಾಹಿತಿ ಹಾಕಲ್ಲಿ ಅಪ್ಲೈ ಮಾಡಿದ್ದೀನಿ ಸರ್. ಕೆಲವೆಲ್ಲ ಕಾನ್ಫಿಡೆನ್ಸ್